ಪರಮ ಪೂಜನೀಯ ಶ್ರೀ ಗುರೂಜಿ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಗುರೂಜಿಯವರಾಗಿದ್ದರು. ಅವರನ್ನು ನೋಡಿದಂಥವರು ಈಗ ಯಾರೂ ಇರಲಿಕ್ಕಿಲ್ಲ, ತುಂಬ ಕಡಿಮೆ, ವಿರಳ. ಅದೃಷ್ಟವಶಾತ್ ನನಗೆ ಗುರೂಜಿಯವರನ್ನು 3 ಬಾರಿ ನೋಡುವಂಥ ಒಂದು ಸದವಕಾಶ ಲಭಿಸಿತ್ತು. 33 ವರ್ಷಗಳವರೆಗೆ ಸುದೀರ್ಘ ಕಾಲ ಅಖಂಡವಾಗಿ ಅವರು ಸಂಘದ ಸರಸಂಘ ಚಾಲಕರಾಗಿದ್ದರು. ಅವರು ಸಂಘಕಾರಿ ವಿಸ್ತಾರಕ್ಕೆ ಅತ್ಯಂತ ಅನುಪಮವಾದ ಅದ್ಭುತವಾದ ಕೊಡುಗೆಯನ್ನು ನೀಡಿದರು. ಬಹುಶಃ ಒಂದು 60ಕ್ಕಿಂತ ಹೆಚ್ಚು ಬಾರಿ ಅವರು ದೇಶವನ್ನು ಸುತ್ತಾಡಿದರು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಲ್ಲ. ದೇಶವ್ಯಾಪಿ ಪ್ರವಾಸ ಮಾಡಿದಂಥ ಅವ್ರ ಪಟ್ಟಿಯಲ್ಲಿ ಬಹುಶಃ ಅವ್ರದ್ದು ಮೊದಲನೇ ಹೆಸರಿರ್ಬೋದು ಅಂತ ಹೇಳ್ಬೋದು. ಯಾವುದಾದ್ರೂ ಒಂದು ವಿಷಯವನ್ನು ಒಂದು ಸಲ ಕೇಳಿದರೆ ಸಾಕು, ಅವರ ಸ್ಮರಣೆಯಲ್ಲಿ ಸದಾ ಅದಿರ್ತಾ ಇತ್ತು. ಸುಮಾರು ಒಂದು 25,000 ಪುಸ್ತಕಗಳನ್ನು ಓದಿರ್ಬೋದು. ಈ ಒಂದು ಪ್ರಾಮಾಣಿಕತೆ ಮತ್ತು ಒಂದು ನಿಯತ್ತು ಮಾಧವರಾವ್ಗೆ ಆ ವಯಸ್ಸಿನಲ್ಲೇ ಬಂದಿತ್ತು. ಇಷ್ಟೊಂದು ನಿಯತ್ತಿತ್ತು ಅವರಿಗೆ. ನಮಸ್ಕಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನದ ಸಡಗರವನ್ನು ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿ ಬಾರಿ ಸಂಘಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಮತ್ತು ವಿಚಾರಗಳ ಬಗ್ಗೆ ಬೇರೆ ಬೇರೆ ಸಂವಾದಗಳನ್ನು ಇದುವರೆಗೆ ನೀವು ನೋಡಿದ್ದೀರಿ. ಹೊಸ ದಿಗಂತ ಡಿಜಿಟಲ್ ಆಗಾಗ ಇಂತಹ ವ್ಯಕ್ತಿ ಚಿತ್ರವನ್ನು ಮತ್ತು ವೈಚಾರಿಕ ನಿಲುವನ್ನು ಸಂವಾದದ ಮೂಲಕ ಓದುಗರಿಗೆ, ವೀಕ್ಷಕರಿಗೆ ಅದು ರವಾನಿಸಿದೆ. ಇವತ್ತು ಸಂಘದ ದ್ವಿತೀಯ ಸರಸಂಘ ಚಾಲಕರಾಗಿದ್ದಂತಹ ಪರಮ ಪೂಜನೀಯ ಶ್ರೀ ಗುರೂಜಿ ಮಾಧವ ಸದಾಶಿವರಾವ್ ಗೋಲ್ವಲ್ಕರ್ ಅವರ ಬಗ್ಗೆ, ಅವರ ಒಂದು ಬದುಕಿನ, ಅವರ ವ್ಯಕ್ತಿತ್ವದ ಮಹಾನತೆಯನ್ನು ತಿಳ್ಕೊಳ್ಳೋದಕ್ಕೆ ಒಂದು ಪುಟ್ಟ ಪ್ರಯತ್ನ ಇವತ್ತಿನ ಈ ಕಾರ್ಯಕ್ರಮ. ಪರಮ ಪೂಜನೀಯ ಶ್ರೀ ಗುರೂಜಿ ಅವರನ್ನೆಲ್ಲರೂ ಗುರೂಜಿ ಅಂತಲೇ ಕರೀತಾಯಿದ್ರು. ಆದರೆ ಅವ್ರ ಹೆಸರು ಗುರೂಜಿ ಅಂತಲ್ಲ, ಅವರ ಹೆಸರು ಮಾಧವ ಸದಾಶಿವರಾವ್ ಗೋಲ್ವಲ್ಕರ್ ಅಂತ. ಮಾಧವರಾವ್ ಅವರ ಹೆಸರು, ಸದಾಶಿವರಾವ್ ಅವರ ತಂದೆ ಹೆಸರು, ಗೋಲ್ವಲ್ಕರ್ ಅವರ ವಂಶದ ಒಂದು ಸರ್ನೇಮ್. ಆದರೆ ಎಲ್ಲರೂ ಕೂಡ ಗುರೂಜಿ ಅಂತಲೇ ಕರೀತಾಯಿದ್ರು. ಅವರು ಕೆಲವು ವರ್ಷ ಕಾಶಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಆಗ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಗುರೂಜಿಯವರಾಗಿದ್ದರು, ಅವರು ಗುರುಗಳಾಗಿದ್ದರು. ಹಾಗಾಗಿ ಅದೇ ಹೆಸರು ಸಂಘದ ಸರಸಂಘ ಚಾಲಕ ಆದಾಗ ಕೂಡ ಜನಪ್ರಿಯವಾಯಿತು. ಜೊತೆಗೆ ಅವರು ಗಡ್ಡವನ್ನು ಉದ್ದಕ್ಕೆ ಬಿಟ್ಟಿದ್ದರು, ತಲೆಗೂದಲು ನೀಳವಾಗಿತ್ತು, ಅದನ್ನು ಯಾವತ್ತೂ ಕತ್ತರಿಸ್ತಾ ಇರಲಿಲ್ಲ. ಈ ಎಲ್ಲ ಕಾರಣಗಳಿಗಾಗಿ ಒಂದು ರೀತಿಯ ಸನ್ಯಾಸಸ್ಥ ಜೀವನ. ಹಾಗಾಗಿ ಅವರನ್ನು ಗುರೂಜಿ ಅಂತ ಕರೆದರು. ಪರಮ ಪೂಜನೀಯ ಶ್ರೀ ಗುರೂಜಿಯವರು, ಪರಮ ಪೂಜನೀಯ ಅನ್ನೋದು ಸರಸಂಘ ಚಾಲಕ ಯಾರಾದರೂ ಕೂಡ ಅವರನ್ನು ಶ್ರದ್ಧೆಯಿಂದ, ಗೌರವದಿಂದ ಸಂಬೋಧಿಸುವಂಥ ಒಂದು ಸಂಬೋಧ ವಾಚಕ ಪರಮ ಪೂಜನೀಯ ಅಂತ ಹೇಳ್ತಾರೆ. ಗುರೂಜಿಯವರು ಅವರನ್ನು ನೋಡಿದಂಥವರು ಈಗ ಯಾರೂ ಇರಲಿಕ್ಕಿಲ್ಲ, ತುಂಬ ಕಡಿಮೆ, ವಿರಳ. ಡಾಕ್ಟ್ರ್ ಅವರನ್ನಂತೂ ನೋಡಿದವರು ಬಹಳ ಕಡಿಮೆ ಜನ. ಆದರೆ ಕರ್ನಾಟಕದಲ್ಲಿ ಗುರೂಜಿಯವ್ರನ್ನ ನೋಡಿದವರ ಪೈಕಿ ಈಗ ಕೆಲವು ಬೆರಳೆಣಿಕೆಯಷ್ಟು ಜನ ಇದ್ದಾರೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿಯಲ್ಲ. ಈಗಿನ ಅಖಿಲ ಭಾರತ ಅನೇಕ ಅಧಿಕಾರಿಗಳು ಕೂಡ ಗುರೂಜಿಯವರನ್ನು ನೋಡಿದವರಲ್ಲ. ಯಾಕೆಂದರೆ ಅವರು ಗುರೂಜಿಯವರು ತೀರ್ಕೊಂಡ ನಂತರ ಸಂಘಕ್ಕೆ ಬಂದಂಥವರು. ಆದರೆ ಅದೃಷ್ಟವಶಾತ್ ನನಗೆ ಗುರೂಜಿಯವರನ್ನು 3 ಬಾರಿ ನೋಡುವಂಥ ಒಂದು ಸದವಕಾಶ ಲಭಿಸಿತ್ತು. 1968ರಲ್ಲಿ ಕಾರ್ಕಳದಲ್ಲಿ ಒಂದು ಸಮ್ಮೇಳನ ಆಯಿತು. ಆ ವಿಭಾಗ ಸಮ್ಮೇಳನ, ಆ ಸಂದರ್ಭದಲ್ಲಿ ಗುರೂಜಿಯವರನ್ನ ನೋಡುವಂಥ ಅವಕಾಶ ಇತ್ತು. ಅದಾದಮೇಲೆ ಶಿವಮೊಗ್ಗದಲ್ಲಿ 1970ರಲ್ಲಿ ಆಗೊಂದು ವಿಭಾಗ ಸಮ್ಮೇಳನ. ಆ ವಿಭಾಗ ಸಮ್ಮೇಳನಕ್ಕೆ ಗುರೂಜಿಯವರು ಬಂದಿದ್ದರು. ಆಗ ನಾನು ಮತ್ತು ಶ್ರೀನಿವಾಸ ಮೂರ್ತಿ HS ವಕೀಲರಾಗಿದ್ದವರು, ಈಗ ಅವರು ನನ್ನ ಕ್ಲಾಸ್ಮೇಟ್ ಕೂಡ ಹೌದು. ನಾವಿಬ್ಬರು ಬೌದ್ಧಿಕ ವರದಿಗಳನ್ನೆಲ್ಲ ತಗೊಳ್ತಾ ಇದ್ವಿ. ಆ ಸಂದರ್ಭದಲ್ಲಿ ಗುರೂಜಿಯವರು ಏನು ಹೇಳ್ತಾರೆ ಅದನ್ನೆಲ್ಲ ನಾವು ಬರ್ಕೊಳ್ತಾ ಇದ್ವಿ. ನಮ್ಮನ್ನು ಅವರು ಹೀಗೆ ತುಂಬ ತೀಕ್ಷ್ಣವಾಗಿ ನೋಡ್ತಾಯಿದ್ರು, ಏನು ಬರ್ಕೊಳ್ತಾರೆ ಅಂತ. ಆ ಸಂದರ್ಭದಲ್ಲಿ ಗುರೂಜಿಯವ್ರನ್ನ ನೋಡುವಂಥ ಅವಕಾಶ ಆಯಿತು. ಅದಾದಮೇಲೆ 1971ರಲ್ಲಿ ದಾವಣಗೆರೆಯಲ್ಲಿ ಸಂಘ ಶಿಕ್ಷಾ ವರ್ಗ ನಡೀತು. ಆ ಸಂಘ ಶಿಕ್ಷಾ ವರ್ಗಕ್ಕೆ ನಾನು ಕೂಡ ಶಿಕ್ಷಾರ್ಥಿಯಾಗಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ಗುರೂಜಿಯವ್ರನ್ನ ನೋಡುವಂಥ ಒಂದು ಸದವಕಾಶ ಇತ್ತು. ಗುರೂಜಿಯವರು 1940ರಿಂದ 1973ರವರೆಗೆ, ಅಂದರೆ 33 ವರ್ಷಗಳವರೆಗೆ ಸುದೀರ್ಘ ಕಾಲ ಅಖಂಡವಾಗಿ
ಅವರು ಸಂಘದ ಸರಸಂಘ ಚಾಲಕರಾಗಿದ್ದರು, ದ್ವಿತೀಯ ಸರಸಂಘ ಚಾಲಕರು. ಡಾಕ್ಟರ್ ಜಿಯವರು 1940ರಲ್ಲಿ ತೀರ್ಕೊಳ್ತಾರೆ. ಅವರು ತೀರ್ಕೊಂಡ ಸಂದರ್ಭದಲ್ಲಿ ಅವರ ಸ್ಥಾನವನ್ನು, ಅವರ ಹೊಣೆಗಾರಿಕೆಯನ್ನು ವಹಿಸಿದಂಥವರು ಗುರೂಜಿಯವರು. 33 ವರ್ಷಗಳ ಕಾಲ ಪೂರ್ತಿ ಸಂಘದ ಕಷ್ಟ, ಸಂಕಟ, ನೋವು ಎಲ್ಲವುದನ್ನು ಸಹಿಸಿಕೊಂಡು ಅವರು ಸಂಘಕಾರಿ ವಿಸ್ತಾರಕ್ಕೆ ಅತ್ಯಂತ ಅನುಪಮವಾದ, ಅದ್ಭುತವಾದ ಕೊಡುಗೆಯನ್ನು ನೀಡಿದರು. ಬಹುಶಃ ಅವರಷ್ಟು ದೀರ್ಘಕಾಲ ಸರಸಂಘ ಚಾಲಕರಾಗಿದ್ದವರು ಯಾರೂ ಇಲ್ಲ. ಈಗಿನವರೆಲ್ಲ 15, 16 ವರ್ಷ, 18 ವರ್ಷ ಹೀಗೆಲ್ಲ ಇದೆ. ಆದರೆ 33 ವರ್ಷಗಳ ಕಾಲ ಸರಸಂಘ ಚಾಲಕರಾಗಿದ್ದವರು ಗುರೂಜಿಯವರು ಮಾತ್ರ. ಗುರೂಜಿಯವರು 33 ವರ್ಷಗಳ ಕಾಲ ಸರಸಂಘ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಇಡೀ ದೇಶವನ್ನು ಅದ್ಭುತವಾಗಿ, ತುಂಬ ವ್ಯಾಪಕವಾಗಿ ಸಂಚಾರ ಮಾಡಿದರು. ಬಹುಶಃ ಒಂದು 60ಕ್ಕಿಂತ ಹೆಚ್ಚು ಬಾರಿ ಅವರು ದೇಶವನ್ನು ಸುತ್ತಾಡಿದರು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಲ್ಲ. ಯಾಕೆಂದರೆ ಪ್ರತಿಯೊಂದು ಪ್ರಾಂತದಲ್ಲೂ ಕೂಡ ಸಂಘ ಶಿಕ್ಷಾ ವರ್ಗಗಳು ನಡೆದಾಗ ಅಥವಾ ವಿಶೇಷ ಕಾರ್ಯಕ್ರಮಗಳು ನಡೆದಾಗ ಗುರೂಜಿಯವರು ತಪ್ಪದೇ ಆ ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು. ಹೀಗಾಗಿ ಅವರು ಸರಸಂಘ ಚಾಲಕ ಆಗಿದ್ದಂಥ ಅವಧಿಯಲ್ಲಿ ಕನಿಷ್ಠ 60ಕ್ಕಿಂತ ಹೆಚ್ಚು ಬಾರಿ ಇಡೀ ದೇಶವನ್ನು ಸುತ್ತಾಡಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಒಂದು 30-40 ಬಾರಿ ಬಂದಿದ್ದಾರೆ. ಕರ್ನಾಟಕದಲ್ಲಿ ಒಂದು 53 ಊರುಗಳಿಗೆ ಅವರು ಬಂದಂಥ ಒಂದು ದಾಖಲೆ ಇದೆ. ನಮ್ಮ ಹಿರಿಯ ಪ್ರಚಾರಕರಾದಂಥ ಚಂದ್ರಶೇಖರ ಭಂಡಾರಿಯವರು ಬರೆದಂಥ ಪುಸ್ತಕದಲ್ಲಿ ಗುರೂಜಿಯವರ ಬಗ್ಗೆ ಈ ಎಲ್ಲ ದಾಖಲೆಗಳನ್ನು ಅವ್ರು ಮಾಡಿಟ್ಟು ಹೋಗಿದ್ದಾರೆ. ಕರ್ನಾಟಕದಲ್ಲಿ ಯಾವ್ಯಾವ ಊರಿಗೆ ಅವರು ಬಂದಿದ್ದರು ಅನ್ನೋದು ಒಂದು ಪಟ್ಟಿನೇ ಇದೆ ಅದರಲ್ಲಿ. ಅದನ್ನು ಹೇಳ್ತಾ ಹೋದರೆ ಮೇಲಿನಿಂದ ಬೀದರ್ನಿಂದ ಕೆಳಗಡೆ ಬೆಂಗಳೂರು ತನಕ ಯಾವ್ಯಾವ ಊರಿಗೆ ಬಂದಿದ್ದರು ಅಂತ 53 ಊರುಗಳು. ಬೀದರ್, ಕಲಬುರ್ಗಿ, ಯಾದಗಿರ್, ರಾಯಚೂರು, ಬಳ್ಳಾರಿ, ಹೊಸಪೇಟೆ, ಚಿತ್ರದುರ್ಗ, ದಾವಣಗೆರೆ, ಹರಿಹರ, ಕೋಲಾರ, ಚಿಕ್ಕಬಳ್ಳಾಪುರ, ನಂದಿ, ಬೆಂಗಳೂರಿಗೆ ಅನೇಕ ಸರಿ ಬಂದಿದ್ದಾರೆ. ದೊಡ್ಡಬಳ್ಳಾಪುರ, ಘಾಟಿ ಸುಬ್ರಹ್ಮಣ್ಯ, ಸೋಮನಹಳ್ಳಿ, ತುಮಕೂರು, ಶಿರಾ, ಮಧುಗಿರಿ, ತಿಪಟೂರು, ಸಿದ್ಧಗಂಗಾ, ಮೈಸೂರು, ಚಾಮರಾಜನಗರ, ಮಡಿಕೇರಿ, ಹಾಸನ, ಅರಸೀಕೆರೆ, ಚಿಕ್ಕಮಗಳೂರು, ಶೃಂಗೇರಿ, ಮಂಗಳೂರಿಗೆ ಕೂಡ ಒಂದಕ್ಕಿಂತ ಹೆಚ್ಚು ಬಾರಿ, ಒಂದು 4-5 ಬಾರಿ ಬಂದಿದ್ದಾರೆ. ಉಡುಪಿ, ಪುತ್ತೂರು, ಕಾಸರಗೋಡು, ಕಾರ್ಕಳ, ಶಿವಮೊಗ್ಗ, ಸಾಗರ, ಅಂಕೋಲ, ಗೋಕರ್ಣ, ಶಿರಸಿ, ಧಾರವಾಡ, ಹುಬ್ಬಳ್ಳಿ, ಗದಗ, ಗಜೇಂದ್ರಗಡ, ಬೆಳಗಾಂ, ಗೋಕಾಕ, ಅಥಣಿ, ರಾಮದುರ್ಗ, ಚಿಕ್ಕೋಡಿ, ಬಾಳೆಕುಂದ್ರಿ, ಬಿಜಾಪುರ, ಬಾಗಲಕೋಟೆ, ರಬಕವಿ ಮತ್ತು ಗುಳೇದಗುಡ್ಡ. ಹೀಗೆ ಇಷ್ಟು ಊರುಗಳಿಗೆ ಕರ್ನಾಟಕದಲ್ಲಿ ಗುರೂಜಿಯವರು ಪ್ರತ್ಯಕ್ಷ ಆಗಮಿಸಿ ಅಲ್ಲಿ ಬೇರೆ ಬೇರೆ ವಿಭಾಗ ಸಮ್ಮೇಳನಗಳು, ಬೈಠಕ್ಗಳು, ಸಮಾವೇಶಗಳು, ಸಂಘ ಶಿಕ್ಷಾ ವರ್ಗಗಳು ಇದೆಲ್ಲದರಲ್ಲೂ ಅವರು ಭಾಗವಹಿಸಿದಂಥ ಒಂದು ನಿದರ್ಶನ ಇದೆ. ಇದು ಕೇವಲ ನಾನು ಕರ್ನಾಟಕದ ಊರುಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಇಡೀ ದೇಶದಲ್ಲಿ ಆಗ ಇದ್ದಂಥ 19 ಪ್ರಾಂತಗಳಲ್ಲಿ ಇಂತಹ ಅನೇಕ ಊರುಗಳಿಗೆ ಗುರೂಜಿಯವರು ಭೇಟಿ ನೀಡಿದ್ದಾರೆ. ಕೆಲವು ಚಿಕ್ಕ ಊರುಗಳಿಗೆ, ಗುಳೇದಗುಡ್ಡದಂಥ ಒಂದು ಪುಟ್ಟ ಊರಿಗೂ ಕೂಡ ಅವರು ಭೇಟಿ ನೀಡಿದ್ದಾರೆ. ಒಬ್ಬ ಅಖಿಲ ಭಾರತ ನಾಯಕರಾಗಿ, ಒಂದು ಸಂಘಟನೆಯ ಮುಖ್ಯಸ್ಥರಾಗಿ ಈ ಥರ ದೇಶವ್ಯಾಪಿ ಪ್ರವಾಸ ಮಾಡಿದಂಥ ಅವ್ರ ಪಟ್ಟಿಯಲ್ಲಿ ಬಹುಶಃ ಅವ್ರದ್ದು ಮೊದಲನೇ ಹೆಸರಿರ್ಬೋದು ಅಂತ ಹೇಳ್ಬೋದು. ಗುರೂಜಿಯವರಂದ್ರೆ ಯಾರು, ಅವರು ವಿಶೇಷ ಕೊಡುಗೆ ಏನು, ಈ ಎಲ್ಲ ಪ್ರಶ್ನೆಗಳು ಇವತ್ತಿನ ಸ್ವಯಂ ಸೇವಕರನ್ನು, ಅದೇ ಥರ ಸಾರ್ವಜನಿಕರನ್ನು ಕೂಡ ಕಾಣೋದುಂಟು. ಯಾಕೆಂದರೆ ಗುರೂಜಿ ಅನ್ನುವಂಥ ಹೆಸರನ್ನು ಮಾತ್ರ ಕೇಳಿರ್ತಾರೆ. ಅವರ ಸಾಧನೆಗಳಾಗಲಿ, ಅವರು ಕೊಡುಗೆಗಳಾಗಲಿ, ಅವರು ಏನೇನು ಪ್ರಯತ್ನಗಳನ್ನು ಮಾಡಿದರು ಹಿಂದೂ ಸಮಾಜದ ಸಂಘಟನೆಗೆ, ಇದ್ಯಾವುದೂ ಕೂಡ ಹೆಚ್ಚಿನವರಿಗೆ ಗೊತ್ತಿಲ್ಲ. ಹಾಗಾಗಿ ಅದನ್ನು ತಿಳಿಸ್ಕೊಡುವಂಥ ಒಂದು ಪುಟ್ಟ ಪ್ರಯತ್ನ ಈ ಕಾರ್ಯಕ್ರಮದಲ್ಲಿ ಇರುತ್ತೆ. ಗುರೂಜಿಯವರು ಹುಟ್ಟಿದ್ದು 1906 ಫೆಬ್ರವರಿ 19 ನಾಗ್ಪುರದಲ್ಲಿ ಅವರು ಜನಿಸಿದರು. ಅವರ ತಂದೆ ಸದಾಶಿವರಾವ್ ಗೋಲ್ವಲ್ಕರ್ ಅಂತ, ತಾಯಿ ಲಕ್ಷ್ಮೀಬಾಯಿ ಅಂತ. ಅವರು ರತ್ನಾಗಿರಿ ಜಿಲ್ಲೆಯ ಗೊಳುವಲ್ಲಿ ಗ್ರಾಮದವರು ಮೂಲತಃ. ಹಾಗಾಗಿ ಬಹುಶಃ ಅವರಿಗೆ ಗೋಳ್ವಲ್ಕರ್ ಅನ್ನೋದು ಕ್ರಮೇಣ ಸರ್ನೇಮ್ ಆಗಿ ಬಂದಿರ್ಬೋದು ಅಂತ ಕಾಣುತ್ತೆ. ಈ ಗುರೂಜಿಯವರ ತಂದೆಯವರು, ಅವರು ಸದಾಶಿವರಾವ್, ಮೊದಲು ಅಂಚೆ ಮತ್ತು ತಂತಿ ಇಲಾಖೆಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡ್ತಾಯಿದ್ರು. ಆನಂತರ ಅವರು ಶಿಕ್ಷಕ ವೃತ್ತಿಯನ್ನು ಹಿಡಿದ್ರು. ಕೊನೆಗೆ ಶಿಕ್ಷಕರಾಗಿ ಅವರು ರಿಟೈರ್ಡ್ ಆದರು. ಗುರೂಜಿಯವರಿಗೆ ಒಬ್ಬ ಅಣ್ಣ ಇದ್ದ, ಅಮೃತ ಅಂತ ಅವ್ರ ಹೆಸರು. ಆದರೆ
ಚಿಕ್ಕ ವಯಸ್ಸಿನಲ್ಲೇ ಅವರ ಅಣ್ಣ ತೀರ್ಕೊಳ್ತಾರೆ. ಹಾಗಾಗಿ ಇಡೀ ಕುಟುಂಬದಲ್ಲಿ ಮಾಧವ ಅವರನ್ನು ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ಮಾಧವ ಅಂತ ಕರೀತಾಯಿದ್ರು. ಕಾಲೇಜಿನಲ್ಲಿ ಮಾಧವರಾವ್ ಅಂತ ಕರೀತಾಯಿದ್ರು. ಆ ಮಾಧವರಾವ್ ಮಾತ್ರ ಆ ಕುಟುಂಬದ ಏಕೈಕ ಕುಡಿಯಾಗಿದ್ದರು. ಲಕ್ಷ್ಮೀಬಾಯಿ ಹೇಳಿ ಕೇಳಿ ಅನಕ್ಷರಸ್ಥೆ, ಆದರೆ ತಾವಾಗಿಯೇ ಒಂದಷ್ಟು ಅಕ್ಷರಗಳನ್ನು ಕಲ್ತ್ಕೊಂಡ್ರು, ಬರೆಯೋದಕ್ಕೆ ಕಲ್ತ್ಕೊಂಡ್ರು. ಅದಾದಮೇಲೆ ಮಹಾಭಾರತ, ರಾಮಾಯಣ ಇದನ್ನೆಲ್ಲ ನಿಧಾನವಾಗಿ ಓದೋದಕ್ಕೆ ಕೂಡ ಅಭ್ಯಾಸ ಮಾಡಿಕೊಂಡ್ರು. ಗುರೂಜಿಯವರು ಚಿಕ್ಕ ವಯಸ್ಸಿನಲ್ಲೇ ಅವರ ಒಂದು ಅದ್ಭುತ ಪ್ರತಿಭೆ ವ್ಯಕ್ತವಾಗ್ತಾ ಇತ್ತು. ಬಹಳ ಕುಶಾಗ್ರಮತಿ ಮತ್ತು ಏಕಪಾಟಿ. ಯಾವುದಾದ್ರೂ ಒಂದು ವಿಷಯವನ್ನು ಒಂದು ಸಲ ಕೇಳಿದರೆ ಸಾಕು, ಅವರ ಸ್ಮರಣೆಯಲ್ಲಿ ಸದಾ ಅದು ಇರ್ತಾಯಿತ್ತು. ಅದು ಯಾವತ್ತೂ ಕೂಡ ಅವ್ರು ಮರೀತಾ ಇರಲಿಲ್ಲ. ಒಬ್ಬರ ಪರಿಚಯ ಆದರೆ ಅವ್ರ ಹೆಸರನ್ನು ಅನೇಕ ವರ್ಷಗಳ ಕಾಲ ಅವರು ನೆನಪಿಟ್ಕೊಳ್ತಾ ಇದ್ದರು. ಇನ್ನೊಂದು ಸರಿ ಸಿಕ್ಕಿದಾಗ ಏನು ಹೇಗಿದ್ದೀರಿ ಅಂತ ಅವ್ರ ಹೆಸರನ್ನು ಹೇಳಿ ಕರೀತಾಯಿದ್ರು. ಅಂತಹ ಅದ್ಭುತ ಸ್ಮರಣಶಕ್ತಿ ಅವರಿಗೆ ಚಿಕ್ಕ ವಯಸ್ಸಿನಿಂದ ಪ್ರಾಪ್ತ ಆಗಿತ್ತು. ಹಾಗಾಗಿ ಅವರು ಚಿಕ್ಕ ವಯಸ್ಸಿನಲ್ಲಿ ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ತರಗತಿಗಳಲ್ಲಿ ಅವರೇ ಮೊದಲನೇದಾಗಿ ಬರ್ತಾಯಿದ್ರು. ಜೊತೆಗೆ ಅವರು ಅನೇಕ ಪುಸ್ತಕಗಳನ್ನು ಆ ವಯಸ್ಸಿನಲ್ಲೇ ಸಾಕಷ್ಟು ಓದ್ಕೊಂಡಿದ್ದರು. ಅವರು ಮೊದಲು ಅಲ್ಲಿ ಮಾಧ್ಯಮಿಕ ಶಾಲೆಯಲ್ಲಿ 1919ರಲ್ಲಿ ನಾಗ್ಪುರದಲ್ಲಿ ಮೆಟ್ರಿಕ್ಕನ್ನು ಪಾಸ್ ಮಾಡ್ತಾರೆ. ಅವರ ತಂದೆಗೆ ಇವರು ಡಾಕ್ಟ್ರ್ ಆಗಬೇಕು ಅಂತ ಒಂದು ಹಂಬಲ ಇರುತ್ತೆ, ಆದರೆ ಡಾಕ್ಟ್ರ್ ಆಗಲಿಲ್ಲ. ಇವರು 1922ರಲ್ಲಿ ಅವರು ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ವಿಜ್ಞಾನದಲ್ಲಿ ಪದವಿ ಪಡಿಬೇಕು ಅಂಥೇಳಿ ಪಕ್ಕದಲ್ಲಿದ್ದಂಥ ಪೂನಾದ ಫರ್ಗ್ಯೂಸನ್ ಕಾಲೇಜು ಅಲ್ಲಿಗೆ ಅವರು ದಾಖಲಾಗ್ತಾರೆ. ಆದರೆ ಆಗ ಪೂನಾದಲ್ಲಿ ಒಂದು ವಿಶೇಷ ನಿಯಮ ಇತ್ತು. ಪೂನಾದಲ್ಲಿರುವಂಥ ಕಾಲೇಜುಗಳಲ್ಲಿ ಆ ಸುತ್ತಮುತ್ತ ಇರೋರಿಗೆ ಮಾತ್ರ ಅವಕಾಶ, ಬೇರೆ ಊರಿನವರಿಗೆ ಅವಕಾಶ ಇಲ್ಲ ಅಂಥೇಳಿ. ಇವರು ನಾಗ್ಪುರದವರು, ಹಾಗಾಗಿ ಇವರಿಗೆ ಅವಕಾಶವನ್ನು ನೀಡಲಿಲ್ಲ. ಅಲ್ಲಿಂದ ವಾಪಸ್ ಬಂದು ನಾಗ್ಪುರದಲ್ಲೇ ಹಿಸ್ಲಾಪ್ ಅನ್ನುವಂಥ ಒಂದು ಕಾಲೇಜಿನಲ್ಲಿ ಇವರು ಅಡ್ಮಿಟ್ ಆದರು. ಅದು ಒಂದು ಕ್ರಿಶ್ಚಿಯನ್ ಮಿಷನರಿ ನಡೆಸ್ತಾ ಇದ್ದಂಥ ಕಾಲೇಜು. ಆ ಕಾಲೇಜಿನಲ್ಲಿ ಬೈಬಲನ್ನು ಕೂಡ ಹೇಳ್ಕೊಡ್ತಾಯಿದ್ರು. ಜೊತೆಗೆ ಬೇರೆ ಬೇರೆ ಶಿಕ್ಷಣ, ಮ್ಯಾಥಮೆಟಿಕ್ಸು, ಫಿಸಿಕ್ಸು ಎಲ್ಲವೂ ಇರ್ತಾಯಿತ್ತು. ಆ ಕಾಲೇಜಿನಲ್ಲಿ ಗುರೂಜಿಯವರು ತಮ್ಮ BSc ಪದವಿಗೋಸ್ಕರ ಅವರು ಸೇರಿಕೊಂಡ್ರು. ವಾಪಸ್ಸು ಅವರು ಮತ್ತೆ ಪೂನಾಕ್ಕೆ ಹೋಗಲಿಲ್ಲ, ಅಲ್ಲೇ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. BScನಲ್ಲಿ ಅವರು ಇದ್ದಾಗ ಅವರ ಒಬ್ಬರು ಪ್ರೊಫೆಸರ್ ಗಾರ್ಡಿನರ್ ಅಂತ ಅವ್ರ ಹೆಸರು. ಅವರು ಕ್ರಿಶ್ಚಿಯನ್ ಮಿಷನರಿಯ ಒಬ್ಬರು ಫಾದರಿ ಕೂಡ ಆಗಿದ್ದರು. ಬೈಬಲನ್ನು ಭಾಳ ಚೆನ್ನಾಗಿ ಕರಗತ ಮಾಡಿಕೊಂಡಿದ್ರು. ಅವರು ಒಂದು ದಿವಸ ಬೈಬಲನ್ನು ಪಾಠ ಮಾಡ್ತಾ ಇರಬೇಕಾದ್ರೆ, ಆಗ ಬೈಬಲ್ ಪಾಠ ಕೂಡ ಇರ್ತಾಯಿತ್ತು ತರಗತಿಗಳಲ್ಲಿ. ಒಂದು ಸೂಕ್ತಿಯನ್ನು ತಪ್ಪಾಗಿ ಹೇಳಿದರು ಅವರು, ಬೈಬಲನ್ನು ಒಂದು ಸೂಕ್ತಿಯನ್ನು. ತಕ್ಷಣ ಮಾಧವರಾವ್, ಆಗ ಅವರನ್ನು ಮಾಧವರಾವ್ ಅಂತಲೇ ಕರಿತಾಯಿದ್ರು ಗುರೂಜಿಯವ್ರನ್ನ, ಅವರು ತಕ್ಷಣ ಎದ್ದು ನಿಂತ್ಕೊಂಡು ಹೇಳಿದರು, ಇಲ್ಲ ಅದು ನೀವು ತಪ್ಪಾಗಿ ಹೇಳಿದಿರಿ, ಅದು ಆ ರೀತಿಯಲ್ಲ, ಅದು ಹಾಗಲ್ಲ, ಹೀಗೆ ಅಂತ ಇವರು ಎಕ್ಸ್ಪ್ಲೈನ್ ಮಾಡಿದರು. ಆ ಗಾರ್ಡಿನರ್ಗೆ, ಫಾದರ್ಗೆ ಆಶ್ಚರ್ಯ ಆಯಿತು. ನನಗಿಂತ ಚೆನ್ನಾಗಿ ಬೈಬಲ್ಲು ಈ ಹುಡುಗನಿಗೆ ಗೊತ್ತಿರೋಕ್ಕೆ ಹೇಗೆ ಸಾಧ್ಯ ಅಂತ ಒಂದು ಸ್ವಲ್ಪ ಅವರಿಗೆ ಒಂದು ಅಹಂ ಇತ್ತು. ತಾನೇ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಈ ಬೈಬಲ್ಲು, ನಾನು ತಜ್ಞ ಅಂತ ಅವ್ರು ಅಂದ್ಕೊಂಡಿದ್ರು. ಆದರೆ ಅವರು ಬೈಬಲನ್ನು ಪುಸ್ತಕನ ತರಿಸಿದ್ರು ಅಲ್ಲಿಗೆ. ನೋಡೋಣ, ಒಂದು ಸರಿ ಪರೀಕ್ಷೆ ಮಾಡೇ ಬಿಡೋಣ ಅಂತ ಬೈಬಲ್ ಪುಸ್ತಕವನ್ನು ತರಿಸಿ ತಾವು ಹೇಳಿದಂಥ ಸೂಕ್ತಿ ಸರಿ ಇದೆಯೋ ಇಲ್ವೋ ಅಂತ ಅದನ್ನು ಕ್ರಾಸ್ ಚೆಕ್ ಮಾಡಿದರು. ನೋಡಿದರೆ ಅವರು ತಪ್ಪು ಹೇಳಿದರು. ಮಾಧವರಾವ್ ಹೇಳಿದ್ದೇ ಸರಿಯಾಗಿತ್ತು. ಈ ಮಾಧವರಾವ್ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ, ಇನ್ನೂ ತರುಣ, ಅಂಥ ವಯಸ್ಸಿನಲ್ಲಿ ಬೈಬಲ್ನಲ್ಲಿ ಏನಿದೆ ಅನ್ನೋದನ್ನು ಪೂರ್ತಿ ಹೃದ್ಗತ ಮಾಡ್ಕೊಂಡಿದ್ರು. ಅಂದರೆ ಅವರ ಒಂದು ಮೇಧಾವಿತನ, ಅವರ ಬುದ್ಧಿಮತ್ತೆ ಹೇಗಿರ್ಬೋದು ಅಂತ ನಾವು ಯೋಚನೆ ಮಾಡ್ಬೋದು. ಹೀಗೆ ಹಿಸ್ಲಾಪ್ ಕಾಲೇಜ್ನಲ್ಲಿ ಅವರು BSc ಮಾಡಿದರು. ಅನಂತರ MSc ಪ್ರಾಣಿಶಾಸ್ತ್ರದಲ್ಲಿ ಅಧ್ಯಯನಕ್ಕೆ ಅಂತ ಅವರು ಸೇರಿಕೊಂಡ್ರು. ಎಲ್ಲದರಲ್ಲೂ ಮೊದಲನೇ ಇದರಲ್ಲಿ ಬರ್ತಾಯಿದ್ರು, ಅವರು ಮೊದಲನೇ ದರ್ಜೆಯಲ್ಲೇ ಪಾಸಾಗ್ತಾಯಿದ್ರು. ಆ ವಯಸ್ಸಿನಲ್ಲೇ ಅವರು ಸುಮಾರು ಒಂದು 25,000 ಪುಸ್ತಕಗಳನ್ನು ಓದಿರ್ಬೋದು. ಅಷ್ಟು ಪುಸ್ತಕಗಳನ್ನು ಓದಿದ್ರು. ಬರೀ ತಮ್ಮ ಶಾಲೆಯ ಪಠ್ಯ ಪುಸ್ತಕಗಳು ಅಷ್ಟೇ ಅಲ್ಲದೇ ಬೇರೆ ಬೇರೆ ಎಕನಾಮಿಕ್ಸಿಗೆ ಸಂಬಂಧಪಟ್ಟಿದ್ದು. ನಿಜವಾಗ್ಲೂ ಎಕನಾಮಿಕ್ಸಿಗೂ ಗುರೂಜಿಯವರಿಗೂ ಏನೂ ಸಂಬಂಧ ಇರಲಿಲ್ಲ. ಯಾಕೆಂದರೆ ಇವರು ಓದಿದ್ದು ಪ್ರಾಣಿಶಾಸ್ತ್ರ, ವಿಜ್ಞಾನ, ಎಕನಾಮಿಕ್ಸ್ ಓದಬೇಕು ಅಂತಿರಲಿಲ್ಲ. ಆದರೆ ತರಗತಿಯಲ್ಲಿದ್ದಂಥ ಬೇರೆ ವಿದ್ಯಾರ್ಥಿಗಳಿಗೋಸ್ಕರ ಎಕನಾಮಿಕ್ಸನ್ನು ಕಲಿತರು, ಗಣಿತವನ್ನು ಕಲಿತರು, ದರ್ಶನ, ಈ ಥರ ಬೇರೆ ಬೇರೆ ಉಪನಿಷತ್ತು ಏನೇನು ಸಾಧ್ಯವೋ ಅದೆಲ್ಲವುದನ್ನು ಓದ್ಕೊಂಡ್ರು. MSc ಆದ ನಂತರ ಮತ್ಸ್ಯಶಾಸ್ತ್ರದಲ್ಲಿ ಒಂದು PhD ಮಾಡಬೇಕು ಅಂತ ಅವರು ಮದ್ರಾಸಿಗೆ ಬರ್ತಾರೆ.
ಈಗ ಅದನ್ನು ಚೆನ್ನೈ ಅಂತ ಹೇಳ್ತಾರೆ, ಆವಾಗ ಮದ್ರಾಸ್ ಅಂತ ಅದು ಕರೆಯಲ್ಪಡ್ತಾ ಇತ್ತು. ಅಲ್ಲಿಗೆ ಬಂದರು. ಆ ಮತ್ಸ್ಯಶಾಸ್ತ್ರದಲ್ಲಿ ಒಂದು PhD ಸ್ನಾತಕೋತ್ತರ ಪದವಿಯನ್ನು ಪಡಿಬೇಕು, ಡಾಕ್ಟ್ರೇಟ್ ಪದವಿಯನ್ನು ಪಡಿಬೇಕು ಅನ್ನೋದೊಂದು ಅವ್ರ ತಂದೆದ ಆಸೆ ಆಗಿತ್ತು. ಯಾಕೆಂದರೆ ಮೆಡಿಕಲ್ಲಂತೂ ಓದಲಿಲ್ಲ ಮಗ. ಕೊನೆ ಪಕ್ಷ ಒಂದು ಈ ರೀತಿ ಡಾಕ್ಟ್ರೇಟ್ ಪದವಿಯಾದರೂ ಸಿಗಲಿ ಅಂಥೇಳಿ ಆ PhDಗೆ ಕಳಿಸಿದರು. ಅವರು ಮದ್ರಾಸ್ನಲ್ಲಿ ಅಧ್ಯಯನ ಮಾಡ್ತಾಯಿದ್ರು. ಮದ್ರಾಸ್ನಲ್ಲಿರಬೇಕಾದ್ರೆ 2 ಘಟನೆಗಳು ನಡೆಯುತ್ತೆ. ಭಾಳ ಅವರ ಒಂದು ವ್ಯಕ್ತಿತ್ವಕ್ಕೆ ಒಂದು ಹೊಸ ಆಯಾಮ ಕೊಡುವಂಥ ಮತ್ತು ಮುಂದೆ ಅವರು ಹೇಗೆ ಭವಿಷ್ಯದಲ್ಲಿ ದೊಡ್ಡ ನಾಯಕನಾಗ್ತಾನೆ ಅನ್ನೋದಕ್ಕೆ ಒಂದು ದಿಕ್ಸೂಚಿಯಾಗಿರುವಂಥ ಘಟನೆಗಳು. ಒಮ್ಮೆ ಸ್ನೇಹಿತರೆಲ್ಲ ಸೇರಿ ಒಂದು ಹೋಟೆಲ್ಗೆ ಹೋಗಿದ್ದರು. ಆ ಹೋಟೆಲ್ನಲ್ಲಿ ಕೂತ್ಕೊಂಡು ಹೀಗೆ ಎಲ್ಲ ಚರ್ಚೆ ಮಾಡ್ತಾಯಿದ್ರು. ಕಾಫಿ ಕುಡಿಯೋಕ್ಕೆ ಅಂತ ಹೋಗಿದ್ದರು. ಇವರು ಹೋದಂಥ ಹೋಟೆಲ್ನಲ್ಲಿ ಒಂದು ಗಾಜಿನ ಟೇಬಲನ್ನು ಇಟ್ಟಿದ್ದರು, ಗಟ್ಟಿಯಾದ ಗಾಜು. ಅದನ್ನು ನೋಡಿದವರು ಎಲ್ಲ ಹೇಳಿದ್ರಂತೆ, ಇದು ಬಹಳ ಗಟ್ಟಿಯಾಗಿದೆ, ಇದನ್ನು ಒಡೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ. ಆಗ ಮಾಧವರಾವ್ ಹೇಳಿದ್ದಂತೆ, ಸಾಧ್ಯ ಇದೆ, ಖಂಡಿತ ಒಡಿಬೋದು ಅಂತ. ಹೆಂಗೆ ಒಡೆಯೋಕ್ಕೆ ಸಾಧ್ಯ ಇದೆ? ಆಗೋದೇ ಇಲ್ಲ ಇದು ಅಂತ. ಇಲ್ಲ, ಸಾಧ್ಯ ಇದೆ, ನನಗೆ ಸಾಧ್ಯ ಇದೆ ಅಂತ ಹೇಳಿದರು. ಎಲ್ರಿಗೂ ಆಶ್ಚರ್ಯ ಆಯಿತು. ನೋಡೋದಕ್ಕೆ ಮಾಧವರಾವ್ ಬಹಳ ತೆಳ್ಳಗೆ ಇದ್ದರು. ಅಂಥ ಒಂದು ದೃಢಕಾಯ ಶರೀರ ಅಲ್ಲ, ಆದರೆ ಪ್ರತಿನಿತ್ಯ ಅವರು ವ್ಯಾಯಾಮ, ಯೋಗಾಸನ ಇದೆಲ್ಲ ಮಾಡಿ ತಮ್ಮ ಶರೀರವನ್ನು ಗಟ್ಟಿಮುಟ್ಟಾಗಿ ಇಟ್ಕೊಂಡಿದ್ರು. ಆರೋಗ್ಯವಂತ ಶರೀರ ಆಗಿತ್ತು ಅವ್ರದ್ದು. ಆದರೆ ಮಾಧವರಾವ್ ಹೇಳಿದ್ರಂತೆ, ಇಲ್ಲ ನಾನು ಹೊಡಿತೀನಿ ಇದನ್ನು ಅಂತ. ಸ್ನೇಹಿತರೆಲ್ಲ ಹಾಗಾದರೆ ಚಾಲೆಂಜ್ ಹಾಕಿದರು, ನೋಡೋಣ ಒಡೆದು ತೋರಿಸು ಅಂತ. ಗುರೂಜಿಯವರು ಕೈಯನ್ನು ಮುಷ್ಟಿ ಕಟ್ಟಿ, ಆಗಿನ್ನೂ ಗುರೂಜಿ ಅಂತ ಅವ್ರನ್ನ ಕರಿತಾ ಇರಲಿಲ್ಲ, ಮಾಧವರಾವ್ ಅಂತ ಕರಿತಾಯಿದ್ರು. ಒಂದೇ ಒಂದು ಮುಷ್ಟಿಗೆ ಜೋರಾಗಿ ಆ ಗಾಜಿನ ಟೇಬಲನ್ನು ಕುಟ್ಟಿದ್ರು. ಅದು ಒಡೆದು ಪೀಸ್ ಆಗೋಯ್ತು, ತುಂಡು ತುಂಡಾಗಿ ಹೋಯಿತು. ಎಲ್ರಿಗೂ ಆಶ್ಚರ್ಯ ಆಯಿತು. ಈ ಘಟನೆಯಿಂದ ಏನು ನಾವು ತಿಳ್ಕೊಬೋದು ಅಂದರೆ, ಮಾಧವರಾವ್ ಅವರಲ್ಲಿ ಏನೊಂದು ಮನೋಭಾವ ಇತ್ತು, ಒಂದು ದೃಢ ಸಂಕಲ್ಪ. ಮನಸ್ಸು ಮಾಡಿದರೆ ಯಾವ ಕೆಲಸವನ್ನು ಬೇಕಾದರೂ ಮಾಡಬಹುದು. ಗಟ್ಟಿಯಾದ ಗಾಜನ್ನು ಕೂಡ ತುಂಡು ಮಾಡಿ ಪುಡಿ ಮಾಡಬಹುದು ಅನ್ನುವಂಥ ಒಂದು ದೃಢ ಸಂಕಲ್ಪ ಅದರ ಸಂಕೇತವಾಗಿತ್ತು. ಇನ್ನೊಮ್ಮೆ ಅವರು ಮದ್ರಾಸ್ನಲ್ಲಿ ಈ PhD ಅಧ್ಯಯನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವರ ಒಂದು ದೊಡ್ಡ ಒಂದು ಎಕ್ಸಿಬಿಷನ್ ನಡೀತು. ಆ ಎಕ್ಸಿಬಿಷನ್ಗೆ ಹೈದರಾಬಾದಿನ ನಿಜಾಮ, ಇಡೀ ಹೈದರಾಬಾದ್ ಸಂಸ್ಥಾನದ ಒಬ್ಬ ಮಹಾರಾಜ ಆತ ನಿಜಾಮ, ಆತ ಬರೋನಿದ್ದ. ಅವನು ಬಂದಾಗ ಇಡೀ ನಿಜಾಮನನ್ನು ಒಳಗಡೆ ಕರ್ಕೊಂಡು ಹೋಗಿ ಎಲ್ಲವುದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಹೊಣೆಗಾರಿಕೆ ಮಾಧವರಾವ್ಗೆ ಕೊಟ್ಟಿದ್ದರು. ಸೊ ಮಾಧವರಾವ್ ಅದನ್ನೆಲ್ಲ ನಿಭಾಯಿಸಬೇಕು ಅಂಥೇಳಿ ನಿಜಾಮನ ಸ್ವಾಗತಕ್ಕೆ ನಿಂತ್ಕೊಂಡ್ರು. ನಿಜಾಮನನ್ನು ಸ್ವಾಗತ ಮಾಡಿದರು. ಕಾಲೇಜಿನ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇದ್ದರು. ಆದರೆ ಆ ಮತ್ಸ್ಯಾಗಾರದ ಎಕ್ಸಿಬಿಷನ್ಗೆ ಒಳಗಡೆ ಹೋಗಬೇಕಾದ್ರೆ ಟಿಕೆಟ್ ಇಲ್ಲದೆ ಹೋಗುವಾಗಿರಲಿಲ್ಲ, ಎಲ್ಲರೂ ಟಿಕೆಟ್ ತೊಗೊಳ್ಬೇಕಾಗಿತ್ತು. ಮಾಧವರಾವ್ಗೆ ಸೂಚನೆ ಇತ್ತು, ಏನಂದರೆ ಎಲ್ಲರಿಗೂ ಟಿಕೆಟ್ ಕೊಟ್ಟೇ ಒಳಗಡೆ ಕರ್ಕೊಂಡು ಹೋಗಬೇಕು ಅಂತ. ಆದರೆ ನಿಜಾಮ ಬಂದಿದ್ದಾನೆ. ಬೇರೆಯವರು ಅಂದ್ಕೊಂಡ್ರು ನಿಜಾಮ ದೊಡ್ಡ ಒಂದು ಸಂಸ್ಥಾನದ ದೊರೆ, ಅವನಿಗೆ ಟಿಕೆಟ್ ಕೇಳೋದು ಉಚಿತ ಅಲ್ಲ, ಹಾಗಾಗಿ ಮಾಧವರಾವ್ ಅವರನ್ನು ಹಾಗೇ ಒಳಗಡೆ ಬಿಡ್ಬೋದು ಅಂತ ಅಂದುಕೊಂಡಿದ್ದರು. ಆದರೆ ಮಾಧವರಾವ್ ಹಾಗೆ ಬಿಡಲಿಲ್ಲ. ಅದರ ಬದಲಿಗೆ ನಿಜಾಮನಿಗೂ ಕೂಡ ಟಿಕೆಟನ್ನು ಕೊಟ್ಟು ಹಣವನ್ನು ವಸೂಲಿ ಮಾಡಿ ಆನಂತರವೇ ಒಳಗಡೆ ಬಿಟ್ಟರು. ಅಂದರೆ ಈ ಒಂದು ಪ್ರಾಮಾಣಿಕತೆ ಮತ್ತು ಒಂದು ನಿಯತ್ತು ಮಾಧವರಾವ್ಗೆ ಆ ವಯಸ್ಸಿನಲ್ಲೇ ಬಂದಿತ್ತು. ಇಷ್ಟೊಂದು ನಿಯತ್ತಿತ್ತು ಅವರಿಗೆ.